ಕೋಆರ್ಡಿನೇಟ್ ಜಾಮೆಟ್ರಿ ಇಂಪಾರ್ಟೆಂಟ್ MCQs. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಆರ್. ಓಕೆ, ಸೊ ನಾರ್ಮಲ್ ಕೋಆರ್ಡಿನೇಟ್ಸ್ ಯಾವ ತರ ಬರಿತೀವಿ, ಎಕ್ಸ್ ಕಮ ವೈ ಅಂತ ಬರಿತೀವಿ, ಹೌದಾ? ಸೊ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಅರ್ಥ ಏನಂದ್ರೆ ಎಕ್ಸ್ ಇರುತ್ತೆ, ವೈ 0 ಇರುತ್ತೆ. ಓಕೆ, ಸೊ ಲೈಯಿಂಗ್ ಆನ್ ಎಕ್ಸ್ ಆಕ್ಸ್ ಅಂದ್ರೆ ವೈ ಕಂಪಲ್ಸರಿ 0 ಇರುತ್ತೆ. ಓಕೆ, ಸೊ ಈಗ ನೀವು ವೈ 0 ಎಲ್ಲಿದೆ ನೋಡ್ರಿ, ಈ 4 ಆಪ್ಷನ್ ಗೆ ವೈ ಇಲ್ಲಿ 0 ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಲೈಯಿಂಗ್ ಆನ್ ವೈ ಆಕ್ಸಿಸ್ ಆರ್. ಸೊ ಲೈಯಿಂಗ್ ಆನ್ ವೈ ಆಕ್ಸಿಸ್ ಅಂದ್ರೆ ಅರ್ಥ ಏನು, ನಾರ್ಮಲ್ ಕೋಆರ್ಡಿನೇಟ್ಸ್ ಎಕ್ಸ್ ಕಮ ವೈ ಅಂತ ಬರಿತೀವಿ. ಲೈಯಿಂಗ್ ಆನ್ ವೈ ಆಕ್ಸಿಸ್ ಅಂದ್ರೆ ವೈ ಇರುತ್ತೆ, ಎಕ್ಸ್ ವ್ಯಾಲ್ಯೂ 0 ಇರುತ್ತೆ ಅಂತ ಅರ್ಥ. ಸೊ ಏನಿರ್ಬೇಕು, 0 ಕಮ ವೈ. ಸೊ ನಿಮಗೆ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಲೈಯಿಂಗ್ ಆನ್ ವೈ ಆಕ್ಸಿಸ್ ಅಂದ್ರೆ ವೈ ಇರುತ್ತೆ, ಎಕ್ಸ್ ಬಂದು 0 ಇರುತ್ತೆ ಅಂತ ಅರ್ಥ. ಓಕೆ, ಥರ್ಡ್ ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಎ ಆಫ್ 2,5 ಫ್ರಮ್ ವೈ ಆಕ್ಸಿಸ್. ಓಕೆ, ಇದೊಂದು ಲಾಜಿಕ್ ನೆನ್ಪಿಟ್ಕೊಳ್ರಿ. ಅವ್ರು ಏನಾದ್ರೂ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ರೆ ನೀವು ಎಕ್ಸ್ ವ್ಯಾಲ್ಯೂ ಬರ್ದ್ಬಿಡ್ರಿ. ಇದು ನಾರ್ಮಲ್ ಆಗಿ ಎಕ್ಸ್ ಕಮ ವೈ, ಹೌದಾ? ಸೊ ಅವ್ರು ಏನಾದ್ರೂ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಕೇಳಿದ್ರೆ ಅವಾಗ ನೀವೇನ್ ಮಾಡ್ರಿ, ಈ ಎಕ್ಸ್ ವ್ಯಾಲ್ಯೂ ಬರ್ದ್ಬಿಡ್ರಿ. ಸೊ ಏನು 2 ಇದೆ, ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಏನು 2 ಯೂನಿಟ್ಸ್ ಬಂದ್ಬಿಟ್ಟು ರೈಟ್ ಆನ್ಸರ್. ಅದೇ ಸಪೋಸ್ ಅವ್ರು ಏನಾದ್ರು ಫ್ರಮ್ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ಅವಾಗ ನೀವು ವೈ ವ್ಯಾಲ್ಯೂ ಬರೀರಿ, ಆನ್ಸರ್ ಏನಾಗುತ್ತೆ, 5 ಆಗುತ್ತೆ. ಅರ್ಥ ಆಯ್ತಾ? ಸೊ ಏನು, ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಕೇಳಿದ್ರೆ ಎಕ್ಸ್ ವ್ಯಾಲ್ಯೂ ಬರೀರಿ, ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ವೈ ವ್ಯಾಲ್ಯೂ ಬರೀರಿ. ಓಕೆನಾ? ಈಗ ಫೋರ್ತ್ ಕ್ವಶನ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 3,-4 ಫ್ರಮ್ ದ ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ ನೀವು ನೋಡ್ರಿ, ಇಲ್ಲಿ ಏನ್ ಕೇಳ್ತಾ ಇದಾರೆ, ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳ್ತಾ ಇದ್ದಾರೆ. ಸೊ ನಾನು ಏನ್ ಹೇಳಿದೆ, ಎಕ್ಸ್ ಆಕ್ಸಿಸ್ ಕೇಳಿದ್ರೆ ನಾವ್ ಏನ್ ಬರಿಬೇಕು, ಇದು ನಾರ್ಮಲ್ ಆಗಿ ಎಕ್ಸ್ ವೈ, ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ನಾವು ವೈ ವ್ಯಾಲ್ಯೂ ಬರಿಬೇಕು. ಸೊ ಡಿಸ್ಟೆನ್ಸ್ ಏನು, ವೈ ವ್ಯಾಲ್ಯೂ ಏನಿದೆ, -4 ಇದೆ. ಓಕೆ, ವೈ ವ್ಯಾಲ್ಯೂ ಏನಿದೆ, -4 ಇದೆ. ಬಟ್ ನಾನು ಡಿಸ್ಟೆನ್ಸ್ -4 ಬರೆಯಂಗಿಲ್ಲ, ಏನ್ ಬರಿಬೇಕು, +4 ಬರಿಬೇಕು. ಯಾಕಂದ್ರೆ ಡಿಸ್ಟೆನ್ಸ್ ಯಾವತ್ತು ನೆಗೆಟಿವ್ ಇರಲ್ಲ. ಸೊ ಡಿ ಬಂದ್ಬಿಟ್ಟು 4 ಯೂನಿಟ್ಸ್, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಸೊ ಡಿಸ್ಟೆನ್ಸ್ ಯಾವತ್ತು ನೆಗೆಟಿವ್ ಇರಲ್ಲ, ಸೊ ನೀವು ಪಾಸಿಟಿವ್ ಬರಿಬೇಕು. ಓಕೆ, ಡಿ ಬಂದ್ಬಿಟ್ಟು 4 ಯೂನಿಟ್ಸ್. ನೆಕ್ಸ್ಟ್, ದ ಕೋಆರ್ಡಿನೇಟ್ಸ್ ಆಫ್ ದ ಒರಿಜಿನ್ ಆರ್. ಒರಿಜಿನ್ ಕೋಆರ್ಡಿನೇಟ್ಸ್ ಏನು, 0,0 ನ ನಥಿಂಗ್ ಬಟ್ ಏನಂತ ಕರಿತೀವಿ, ಒರಿಜಿನ್ ಅಂತೀವಿ. ಸೊ ಒರಿಜಿನ್ ಕೋಆರ್ಡಿನೇಟ್ಸ್ ಏನು, 0,0, ಆಪ್ಷನ್ ಸಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್ ನೋಡ್ರಿ, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ಆಫ್ ಎ ಕಮ ಬಿ ಫ್ರಮ್ ದ ಒರಿಜಿನ್ 0,0 ಈಸ್. ಸೊ ಇದು ಎಕ್ಸ್ ಕಮ ವೈ, ಹೌದಾ? ಸೊ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮ್ ಏನು, ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ನಮಗೆ ಫಾರ್ಮುಲಾ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮ್ ಏನು, ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಎಕ್ಸ್ ಇದ್ದಲ್ಲಿ ಏನಿದೆ, ಇಲ್ಲಿ ಎ ಇದೆ, ಸೊ ಎ ಸ್ಕ್ವೇರ್. ವೈ ಇದ್ದಲ್ಲಿ ಏನಿದೆ, ಬಿ ಇದೆ, ಬಿ ಸ್ಕ್ವೇರ್. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. Seventh question, the distance of the point P of x comma 5 from the origin is. So origin form ಏನು, d is equal to root x square plus y square. ಸೊ ಇಲ್ಲಿ x ಇದ್ದಲ್ಲಿ x ಇದೆ, y ಇದ್ದಲ್ಲಿ y ಇದೆ. ಸೊ ಇದೇ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, 8th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಆಫ್ 5, k ಅಂಡ್ 1,0 is 5 ಯೂನಿಟ್ಸ್. ದ ವ್ಯಾಲ್ಯೂ ಆಫ್ ಕೆ ಈಸ್. ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೆ ವ್ಯಾಲ್ಯೂ ಫೈಂಡ್ ಮಾಡಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಇದೆ, ಎ ಆಫ್ 5, k, ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು 1,0 ಅಂತ ಕೊಟ್ಟಿದ್ದಾರೆ. ಇದು ಬಿ ಅನ್ಕೊಳ್ರಿ. ಓಕೆ, ಸೊ ಇದನ್ನ ಏನಂತ ಹೋಗ್ಬೇಕು, x1 y1, ಇದು ಬಂದು x2 y2. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ 5 ಯೂನಿಟ್ಸ್, ಅಂದ್ರೆ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಡಿ ವ್ಯಾಲ್ಯೂ 5 ಅಂತ ಕೊಟ್ಟಿದ್ದಾರೆ. ಸೊ ಈಗ ಫಾರ್ಮುಲಾ ಹಾಕೋಣ, ಡಿ ಇಸ್ ಈಕ್ವಲ್ ಟು ರೂಟ್ x2 minus x1 whole square plus y2 minus y1 whole square. So d is equal to root x2 value 1 minus 5 whole square, y2 value ಏನಿದೆ 0 minus y1 value k square. So d is equal to root ಏನಾಗುತ್ತೆ, ನೀವೇ ನೋಡ್ರಿ, 1 minus 5 ಅಂದ್ರೆ ಏನ್ ಮಾಡಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 5 ಅಲ್ಲಿ 1 ಹೋದ್ರೆ 4 ಸ್ಕ್ವೇರ್
0 ಮೈನಸ್ ಕೆ ಏನಾಗುತ್ತೆ ಮೈನಸ್ ಕೆ ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ನೀವೇ ನೋಡ್ರಿ ಮೈನಸ್ 4 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಏನಾಗುತ್ತೆ ಮೈನಸ್ 4 ಇಂಟು ಮೈನಸ್ 4 ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 4 ಸ್ಕ್ವೇರ್ 16 ಆಗುತ್ತೆ. ಮೈನಸ್ ಕೆ ಸ್ಕ್ವೇರ್ ಏನಾಗುತ್ತೆ ಮೈನಸ್ ಕೆ ಸ್ಕ್ವೇರ್ ಬಂದು ಮೈನಸ್ ಕೆ ಇಂಟು ಮೈನಸ್ ಕೆ. ಓಕೆ, ಸೊ ಏನಾಗುತ್ತೆ ಪ್ಲಸ್ ಕೆ ಆಗುತ್ತೆ, ಪ್ಲಸ್ ಕೆ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ ಈಗ ನನಗೆ ಏನ್ ಬಂತು? ಓಕೆ, ಸೊ ನಾನೇನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಸೊ ಈಗ ನನಗೆ ಬಂದಿರೋದು ಏನಾಗಿದೆ ಅಂದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ 16 ಪ್ಲಸ್ ಕೆ ಸ್ಕ್ವೇರ್ ಬಂದಿದೆ. ಸೊ ಡಿ ವ್ಯಾಲ್ಯೂ ಏನು? ಡಿ ವ್ಯಾಲ್ಯೂ ನನಗೆ 5 ಅಂತ ಗೊತ್ತು. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 5 ಇಸ್ ಈಕ್ವಲ್ ಟು ರೂಟ್ 16 ಪ್ಲಸ್ ಕೆ ಸ್ಕ್ವೇರ್. ಈಗ ಇಲ್ಲಿ ರೂಟ್ ಇರೋದ್ರಿಂದ ನಾನೇನ್ ಮಾಡ್ತೀನಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ 16 ಪ್ಲಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. 5 ಸ್ಕ್ವೇರ್ ಎಷ್ಟು 25 ಇಸ್ ಈಕ್ವಲ್ ಟು 16 ಪ್ಲಸ್ ಕೆ ಸ್ಕ್ವೇರ್ 25 ಪ್ಲಸ್ 16 ಈ ಕಡೆ ಬಂದ್ರೆ ಮೈನಸ್ 16 ಆಗುತ್ತೆ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಸೊ 25 ನಾಗ 16 ಹೋದ್ರೆ 9 ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಆಯ್ತು. ಇದನ್ನ ಉಲ್ಟಾ ಬರ್ದ್ರೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ಹಾಕೊಂಡು ಹೋದ್ರೆ ರೂಟ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ 9 ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಆಗುತ್ತೆ. ಸೊ ಕೆ ವ್ಯಾಲ್ಯೂ ಏನು ಪ್ಲಸ್ ಆರ್ ಮೈನಸ್ 3. ಆಪ್ಷನ್ ಎ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್ 200 300 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ 2 ಪಾಯಿಂಟ್ ಜಾಯಿನ್ ಆಗ್ತಾ ಇದೆ. ಓಕೆ, ಇದನ್ನ ಎ ಬಿ ಅಂತೀನಿ. ಸೊ ಅವು 2 ಪಾಯಿಂಟ್ ಏನು 2, 3, 4, 7 ಇದೆ. ಇದ್ರದ್ದು ಮಿಡ್ ಪಾಯಿಂಟ್ ಹೇಳ್ಬೇಕಂತೆ. ಓಕೆ, ಸೊ ನಾವೇನ್ ಮಾಡ್ಬೇಕು ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಏನು ಎಂ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು ಇದನ್ನ x1 y1 ತಗೋಬೇಕು, ಇದನ್ನ x2 y2 ಅಂತ ತಗೋಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ x1 ವ್ಯಾಲ್ಯೂ ಏನು 2, x2 ವ್ಯಾಲ್ಯೂ 4 ಹೋಲ್ ಡಿವೈಡೆಡ್ ಬೈ 2, y1 ವ್ಯಾಲ್ಯೂ 3, y2 ವ್ಯಾಲ್ಯೂ 7 ಬೈ 2. ಸೊ ಏನಾಗುತ್ತೆ ಇದು 2 ಪ್ಲಸ್ 4 6, 6 ಬೈ 2, 3 ಪ್ಲಸ್ 7 10, 10 ಬೈ 2 ಆಗುತ್ತೆ. 2 1 ಜಾ 2 3 ಜಾ 2 1 ಜಾ 2 5 ಜಾ. ಏನ್ ಬಂತು 3, 5 ಬಂತು. ಆಪ್ಷನ್ ಸಿ ರೈಟ್ ಆನ್ಸರ್. 10th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಪಾಯಿಂಟ್ಸ್. ಓಕೆ, ಸೊ ಇದು ಕೂಡ ಅದೇ ಕ್ವಶನ್, ಅದೇ ಟೈಪ್ ಕ್ವಶನ್. ಓಕೆ, 2 ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು -4, 2 ಇನ್ನೊಂದು ಬಂದು -2, 6. ಇದ್ರದ್ದು ಮಿಡ್ ಪಾಯಿಂಟ್ ಕಂಡಿಡ್ಬೇಕು. ಓಕೆ, ಅದನ್ನ x, y ಅಂತ ತಗೋತೀನಿ. ಇದನ್ನ x1 y1, ಇದನ್ನ x2 y2. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ m ಆಫ್ x, y ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಬೈ 2. ಓಕೆ, ಸೊ ಏನಾಗುತ್ತೆ x1 ವ್ಯಾಲ್ಯೂ ಏನು -4 ಪ್ಲಸ್ ಆಫ್ -2 ಬೈ 2. ಓಕೆ, ಸೊ ಈಗ ನೋಡ್ರಿ x2 ವ್ಯಾಲ್ಯೂ ಮೈನಸ್ ಇದೆ. ಸೊ ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. y1 ವ್ಯಾಲ್ಯೂ ಏನಿದೆ ನೋಡ್ರಿ 2 ಪ್ಲಸ್ y2 ವ್ಯಾಲ್ಯೂ 6 ಬೈ 2. ಸೊ ಏನಾಗುತ್ತೆ -4 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 2 ಬೈ 2, 2 ಪ್ಲಸ್ 6 8 ಬೈ 2 ಆಗುತ್ತೆ. ಸೊ ಏನಾಗುತ್ತೆ 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು. 4 ಪ್ಲಸ್ 2 6 ಬೈ 2, 8 ಬೈ 2. ಸೊ ಏನಾಗುತ್ತೆ 2 1 ಜಾ 2 3 ಜಾ 2 1 ಜಾ 2 4 ಜಾ. ಆನ್ಸರ್ ಬಂದ್ಬಿಟ್ಟು -3, 4. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. -3, 4 ರೈಟ್ ಆನ್ಸರ್. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಟ್ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ ಇವು ಜಾಯಿನ್ ಆಗ್ತಾ ಇದಾವೆ. ಓಕೆ, ಯಾವ್ದು ಎ ಆಫ್ -5, 9, ಇನ್ನೊಂದು ಬಂದ್ಬಿಟ್ಟು 8, 9. ಓಕೆ, ಇದು ಬಿ ಅನ್ಕೊಳ್ರಿ.
ಓಕೆ, ಇಫ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್, ಇವರಿಬ್ಬರು ಪಾಯಿಂಟ್ ಜಾಯಿನ್ ಆಗ್ತಾ ಇದ್ರೆ ಅದ್ರ ಮಿಡ್ ಪಾಯಿಂಟ್ ಕೊಟ್ಟಿದ್ದಾನೆ ಏನು, x/2, 4. ಸೊ ಮಿಡ್ ಪಾಯಿಂಟ್ ಅವರು ಪಿ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, x/2, 4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀಟಾಗಿ ಬರೀತೀನಿ, x/2, 4 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ x1 y1 ಅಂತ ಹೊಳ್ರಿ, ಇದು xy ಅಂತ ಹೊಳ್ರಿ, ಇದನ್ನ x2 y2 ಅಂತ ಹೊಳ್ರಿ. ಸೊ ಮಿಡ್ ಪಾಯಿಂಟ್ ಕೊಟ್ಟಿರೋದ್ರಿಂದ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡೋಣ. m of x, y is equal to x1 plus x2 by 2, y1 plus y2 by 2. ಏನಾಗುತ್ತೆ, x1 ವ್ಯಾಲ್ಯೂ ಏನು, -5 ಪ್ಲಸ್ ಓಕೆ 8/2, y1 ಏನು 9, y2 ಬಂದ್ಬಿಟ್ಟು ಅದು ಕೂಡ 9 ಹೋಲ್ ಡಿವೈಡೆಡ್ ಬೈ 2. ಓಕೆ, ಈಗ ಅವರು ಮಿಡ್ ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ, ಏನು ಮಿಡ್ ಪಾಯಿಂಟ್ ಬಂದ್ಬಿಟ್ಟು x/2, ಓಕೆ ನೀಟಾಗಿ ಬರೀತೀನಿ, x/2, 4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಾಯ್ತು, x/2, 4 ಇಸ್ ಈಕ್ವಲ್ ಟು ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು ಹೇಳ್ರಿ, ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಆಗಿ ಸಬ್ಟ್ರಾಕ್ಟ್ ಮಾಡಿ. 8 ಅಲ್ಲಿ 5 ಹೋದ್ರೆ 3, ಓಕೆ 3/2 ಆಗುತ್ತೆ. 9 + 9 ಏನು 18/, ಓಕೆ. ಸೊ ಈಗ ನನಗೆ ಏನ್ ಬೇಕು, ಇಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಇಲ್ಲಿ ನೀವು ನೋಡ್ರೆ ಇದು x, y, ಇದು x, y ಮಧ್ಯದಾಗ ಈಕ್ವಲ್ ಟು ಇದೆ ಅಂದ್ರೆ ಓಕೆ, ಇವೆರಡು ಈಕ್ವಲ್ ಅಂತ ಅರ್ಥ. ಓಕೆ, ಅಂದ್ರೆ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡ್ರಿ, ಇದು x, y, ಇದು x, y. ಈಗ ಮಧ್ಯದಾಗ ಈಕ್ವಲ್ ಟು ಸಿಂಬಲ್ ಕೊಟ್ಟಿದ್ದಾರೆ ಅಂದ್ರೆ ಇದರ ಎಕ್ಸ್ ವ್ಯಾಲ್ಯೂ ಇದರ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಅಂತ ಅರ್ಥ. ಸೊ ಈಗ ನಾನೇನ್ ಬರೀಬಹುದು ಡೈರೆಕ್ಟ್ ಆಗಿ, ದಿಸ್ ಇಂಪ್ಲೈಸ್ ಅಂತ ಬರ್ದ್ಬಿಟ್ಟು x/2 ಇಸ್ ಈಕ್ವಲ್ ಟು 3/2, ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ಈ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಅಂತ ಬರೀಬಹುದು. ಈಗ x ಇಸ್ ಈಕ್ವಲ್ ಟು 3/2, ಈ ಡಿವೈಡ್ ಬೈ 2 ಹಾಕರ್ ಹೋದ್ರೆ ಇಂಟು 2 ಆಗುತ್ತೆ, 2 ಕ್ಯಾನ್ಸಲ್, x ಇಸ್ ಈಕ್ವಲ್ ಟು 3. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 12th question. The distance between the points A of x1, y1 and B of x2, y2 is. So just a distance formula ಬರೀಬೇಕು. ಏನದು, d is equal to root x2 minus x1 whole square plus y2 minus y1 whole square. So option A right answer. 13th question. The distance of the point -3, 4 from the origin is. From the origin ಅಂದ್ರೆ ಫಾರ್ಮುಲಾ ಏನು, d is equal to root x square plus y square. ಸೊ ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. d is equal to x ಇದ್ದಲ್ಲಿ ಏನು -3 ಸ್ಕ್ವೇರ್ ಪ್ಲಸ್ 4. -3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, -3 ಇಂಟು -3, ಮೈನಸ್ ಇಂಟು ಮೈನಸ್ ಪ್ಲಸ್ 3 3 is 9. ಸೊ -3 ಸ್ಕ್ವೇರ್ ಮಾಡಿದ್ರು ಪ್ಲಸ್ ಆಗುತ್ತೆ, 9 ಪ್ಲಸ್, ಸೊ ಇದು 4 ಸ್ಕ್ವೇರು, ಓಕೆ 4 ಸ್ಕ್ವೇರ್ 16 ಆಗುತ್ತೆ. d is equal to 16 plus 9, 25. Root 25 ಅಂದ್ರೆ ನಥಿಂಗ್ ಬಟ್ 5 ಆಗುತ್ತೆ. ಸೊ d ವ್ಯಾಲ್ಯೂ 5. ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು 5. ಆಪ್ಷನ್ ಸಿ ರೈಟ್ ಆನ್ಸರ್. 14th question. In the following, a point on the x-axis is. So a point on the x-axis ಅಂದ್ರೆ ನಾನು ಏನ್ ಹೇಳಿದೆ, ಪಾಯಿಂಟ್ ಆನ್ ದ x-axis ಅಂದ್ರೆ ನಾರ್ಮಲ್ ಆಗಿ x, y ಅಂತ ಬರಿತೀವಿ. ಪಾಯಿಂಟ್ ಆನ್ ದ x-axis ಅಂದ್ರೆ x ಇದೆ, y ವ್ಯಾಲ್ಯೂ 0 ಇದೆ ಅಂತ ಅರ್ಥ. ಸೊ ಇಲ್ಲಿ 4 ಆಪ್ಷನ್ ಅಲ್ಲಿ y ವ್ಯಾಲ್ಯೂ 0 ಎಲ್ಲಿದೆ ನೋಡ್ರಿ, y ವ್ಯಾಲ್ಯೂ 0 ಇಲ್ಲಿ ಇದೆ. ಸೊ ಇದು ಬಂದ್ಬಿಟ್ಟು ಎ ಪಾಯಿಂಟ್ ಆನ್ x-axis. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300, 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೀವು ಜಸ್ಟ್ ಆ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ರೀಸೆಂಟ್ ಆಗಿ ಮಾಡಿರೋ ವಿಡಿಯೋಸ್ ಎಲ್ಲ ಲಿಂಕ್ ಇರುತ್ತೆ. ಓಕೆ, ಇಂಪಾರ್ಟೆಂಟ್ ವಿಡಿಯೋಸ್ ಎಲ್ಲ ಲಿಂಕ್ ಅದರಲ್ಲಿ ಇರುತ್ತೆ. ಸೊ ನೀವು ಅದನ್ನ ಈಸಿಯಾಗಿ ರೆಫರ್ ಮಾಡ್ಬೋದು. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು,
ಆಮೇಲೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ MCQ 1 ಮಾರ್ಕ್ 3 ಮಾರ್ಕ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.